ಗಿರಿ, ನಿಂಗೆ ಕಾರ್ಡ್ಸ್ ಬಗ್ಗೆ ಗೊತ್ತಿಲ್ವಾ? ಗೊತ್ತು, 3 ಕಾರ್ಡ್ಸ್ ಗೊತ್ತು. ಯಾವುದು? ಆಧಾರ್ ಕಾರ್ಡು, ಪಾನ್ ಕಾರ್ಡು, ರೇಷನ್ ಕಾರ್ಡು. ಕ್ರೆಡಿಟ್ ಕಾರ್ಡು? ಅದನ್ನ ನಮ್ಮ ಯಜಮಾನ್ರು ಬಳಸಲ್ಲ. ಒಳ್ಳೆ ಕೆಲಸ. ಗಿರಿ, ಫ್ರೆಂಡ್ಸ್ ಎಲ್ಲ ಈಗ ಪಾರ್ಟಿಗೆ ಸೇರಿದಾಗ ಕಾರ್ಡ್ಸ್ ಆಡೋದು ಕಾಮನ್. ನಾವೇನ್ ದುಡ್ಡು ಕಟ್ಟಿ ಬೆಟ್ಟಿಂಗ್ ಆಡ್ತಿಲ್ವಲ್ಲ. ಏನೋಪ್ಪ, ನನಗಿದೆಲ್ಲ ಗೊತ್ತಿಲ್ಲ. ನನ್ನ ಪ್ರಪಂಚನೇ ಬೇರೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಬಾಕ್ಸಿಗೆ ತಿಂಡಿ ಹಾಕ್ಕೊಟ್ಟು ಮಕ್ಕಳನ್ನು ಯಜಮಾನ್ರನ್ನು ಕಳಿಸ್ಬಿಟ್ರೆ ನನ್ನ ಅರ್ಧ ಕೆಲಸ ಮುಗೀತು. ಇನ್ನು ಪಾತ್ರೆ ಬಟ್ಟೆ ಅನ್ಕೊಂಡು ಅಕ್ಕಪಕ್ಕದವ್ರ ಹತ್ರ ಹರಟೆ ಹೊಡೆದು ರಾತ್ರಿ ಅಡುಗೆ ಮಾಡಿಬಿಟ್ರೆ ನನ್ನ ದಿನ ಮುಗೀತು. ಬರೀ ಇದೇ ಆಗೋಯ್ತು ನಿನ್ ಜೀವನ. ಗಿರಿ, ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನನಗೆ ನಮ್ಮ ಯಜಮಾನ್ರು ನೆನಪಾಗ್ತಿದ್ದಾರೆ. ಅವ್ರು ಊಟ ಮಾಡಿದ್ರೋ ಇಲ್ವೋ. ಹಲೋ, ಗಂಡಸರು ಏನನ್ ಬೇಕಾದ್ರೂ ಬಿಡ್ತಾರೆ, ಆದ್ರೆ ಹಸಿವನ್ ಮಾತ್ರ ಬಿಡೋದಿಲ್ಲ. ಒಳ್ಳೆ ನಿಬ್ಬಿ ತರ ಆಡ್ತೀರಪ್ಪ. ನೋಡು, ನೆಮ್ಮದಿಯಾಗೆ ಊಟ ಮಾಡಿ ಮಲಗಿರ್ತಾರೆ. ಈಗ ನನ್ನ ಲೈಫೇ ತಗೋ, ನನ್ನ ಸ್ಪೇಸ್ ನನ್ಗಿದೆ, ಅವನ ಸ್ಪೇಸ್ ಅವನಿಗಿದೆ, ಅಷ್ಟೇ. ಹೌದು ಗಿರ್ಜಾ, ಗಂಡಸರು ಯಾವಾಗಿದ್ರು ಸ್ವಾರ್ಥಿನೇ. ಇವಾಗ ನನ್ನ ಗಂಡನೇ ತಗೋ, ಮಕ್ಳು ಮಾಡ್ಕೋ ಅಂತ ಕೂಗಾಡ್ತಾನೆ ಇರ್ತಾನೆ. ನನ್ನ ಬ್ಯೂಟಿ ಬಗ್ಗೆ ಒಂದ್ ದಿವಸನೂ ಯೋಚನೆ ಮಾಡಲ್ಲ. ಹೀ ಸೋ ಸೆಲ್ಫಿಶ್. ಅದಕ್ಕೆ ನೋಡು, ಇದ್ಯಾವುದು ಬೇಡ ಅಂತ ನಾನು ಸಿಂಗಲ್ ಆಗಿದ್ದೀನಿ. ಗಂಡಸಿನ ಅವಶ್ಯಕತೆ ಇಲ್ಲ ಕಣೆ, ನೆಮ್ಮದಿಯಾಗಿರ್ಬೋದು. ಟೈಮ್ ಈಗ ಚೇಂಜ್ ಆಗಿದೆ. ಲೈಫ್ ಚಿಕ್ಕದು, ಆಸೆ ದೊಡ್ಡದು. ಏ ಲಕ್ಕಿ, ಏನೋ ನಿಂತ್ಕೊಂಡು ನೋಡ್ತಿದ್ಯಾ? ಹೋಗಿ ಪಾರ್ಟಿಗೆ ಅರೇಂಜ್ ಮಾಡು. ಸರಿ ಕಣ. ಏ, ಊಟ ಏನು ಮಾಡ್ತೀರಾ? ನಾನೇನು ಅಡುಗೆ ಮಾಡಲಿ? ಗಿರಿ, ನಿನ್ ಹೌಸ್ ವೈಫ್ ಬುದ್ಧಿನ ಎಲ್ಲೂ ತೋರಿಸ್ಬೇಡ. ನಾನು ಆಲ್ರೆಡಿ ಫುಡ್ ಆರ್ಡರ್ ಮಾಡಿದ್ದೀನಿ. ಹೊರಗಡೆಯಿಂದ ಆರ್ಡರ್ ಮಾಡಿದ್ಯಾ? ಯಾಕೆ? ಸುಮ್ಮನೆ ದುಡ್ಡು ವೇಸ್ಟು. ಅದು ಅಲ್ಲದೆ ಆರೋಗ್ಯನೂ ಹಾಳಾಗತ್ತೆ. ನಮ್ಮ ಯಜಮಾನ್ರು ಒಂದಿನಕ್ಕೂ ಹೀಗೆ ಮಾಡಿಲ್ಲಪ್ಪ. ನಮ್ಮ ಯಜಮಾನ್ರಿಗೆ 100 ವರ್ಷ ಆಯ್ತು. ಅವರೇ ಫೋನ್ ಮಾಡ್ತಿದ್ದಾರೆ. ಹಲೋ ಗಿರಿ, ಲೌಡ್ ಸ್ಪೀಕರ್ ಆನ್ ಮಾಡಿದ್ದೀನಿ, ಎಲ್ಲರೂ ಇದ್ದೀವಿ. ಗಿರಿ, ಹೇಗಿದ್ಯಾ ಗಿರಿ? ಲೇ ಅವಿವೇಕಿ, ಅವಳು ಹೋಗಿ ತಿಂಗಳಾಗಟ್ಲೆ ಆದಂಗೆ ಅವಳ ಆರೋಗ್ಯ ವಿಚಾರಿಸ್ತಿದ್ಯಲ್ಲೋ. ಹೋಗ್ಲಿ ಬಿಡಿ ಮಾವ, ಅವ್ರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ? ಯಾಕಕ್ಕ, ನಮಗೆಲ್ಲ ಪ್ರೀತಿ ಕಮ್ಮಿನಾ? ಹೇ ಗೌರಿ, ನೀನ್ ಯಾವಾಗ ಬಂದೆ? ಅಯ್ಯೋ ಗಿರ್ಜಮ್ಮ, ಕತೆ ಕೇಳಿ. ಅಕ್ಕನ ಮನೆಗೆ ಅಡುಗೆ ಮಾಡಿ ತಗೊಂಡು ಹೋಯ್ಕಂದಳಿ ಮಧ್ಯಾಹ್ನ ಕಿಚನ್ ಸೇರಿದವಳು ಸಾಯಂಕಾಲ 6 ಮೇಲೆ ಹೊರಗೆ ಬಂದದ್ದು. ಅದಕ್ಕೆ ಈಗ ಊಟ ಇಲ್ಲಿಗೆ ತಗೊಬಂದು ಗಡದ ತಾಯಿ ಉಣ್ಕೊಂಡು ಎಲ್ಲ ಕೂಕೊಂಡಿತ್ತು. ಬೆಳಗ್ಗೆಯಿಂದ ಏನೇನ್ ಮಾಡ್ದೆ? ಏನೂ ಇಲ್ಲ ಕಂದ, ಜರ್ನಿ ಮಾಡಿ ಸುಸ್ತಾಗಿತ್ತು. ಈಗ ನಾನು, ಸೌಂದರ್ಯ ಆಂಟಿ, ಐಶ್ವರ್ಯ ಆಂಟಿ, ಕೀರ್ತಿ ಆಂಟಿ ಎಲ್ರು ಕುತ್ಕೊಂಡು ಮಾತಾಡ್ತಾ ಇದೀವಿ. ಹೇ, ನೀನ್ ಆಂಟಿ, ನಾವಲ್ಲ. ನೋಡೆ ಇವಳನ್ನ, ನಮ್ ಇಷ್ಟು ವರ್ಷದ ಜಿಮ್ ವರ್ಕೌಟ್ ಮೇಕಪ್ಗೆ ಆಂಟಿ ಅಂತ ಹೇಳ್ಬಿಟ್ಟು ಬೆಂಕಿ ಹಚ್ಬಿಟ್ಲು. ನನ್ಗಿನ್ನೂ ಮಕ್ಳಾಗಿಲ್ಲ ಗಿರ್ಜಾ, ನಿಂತರ ಮಾಡ್ಕೊಂಡ್ರೆ ಆಗತ್ತೆ. ಬ್ಯೂಟಿ ಕೆಲ್ಸ ಅಂತ ಇದ್ರೆ ಆಗತ್ತಾ? ಏನ್ ಗಿರಿ, ಆಗೋದು ಬಿಡೋದು? ಏನು ಇಲ್ಲ ರೀ, ಇವ್ರೇನೋ ಹೇಳ್ತಾ ಇದ್ರು, ಮಾತಾಡ್ತಿದ್ದೆ ಅಷ್ಟೇ. ಹೋಗ್ಲಿ ಬಿಡು. ನೀನ್ ಊಟ ಮಾಡಿದ್ಯಾ? ಇನ್ನೂ ಇಲ್ಲ ರೀ. ಅದೇನೋ ಪಾರ್ಟಿ ಅಂತ ಹೇಳ್ತಿದ್ದಾರೆ, ಊಟ ಲೇಟ್ ಆಗತ್ತೆ. ಗಿರಿ, ನಿನ್ನ ಆರೋಗ್ಯ ನೋಡ್ಕೋ. ನೋಡು, ಪಾರ್ಟಿ ಎಂಜಾಯ್ ಮಾಡು, ಪರವಾಗಿಲ್ಲ. ಆದ್ರೆ ತೀರಾ ಲೇಟ್ ಮಾಡ್ಕೋಬೇಡ, ಊಟ ಮಾಡು, ಆಯ್ತಾ? ಸರಿ ರೀ, ಆಯ್ತು. ಅಮ್ಮ, ಪಾರ್ಟಿ ಎಲ್ಲ ಮುಗಿದ್ಮೇಲೆ ಫೋಟೋಸ್ ಕಳ್ಸು, ಆಯ್ತಾ? ಹಾ ಪ್ರಣಿ, ನೀವೆಲ್ಲ ಹುಷಾರು. ಗಿರಿ, ಇಲ್ಲೆಲ್ಲರೂ ಹುಷಾರಾಗಿದ್ದೀವಿ. ನಿನ್ನ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ, ನೀನ್ ನೆಮ್ಮದಿಯಾಗಿರು, ಓಕೆನಾ? ಹಾ, ಬಾಯ್. ಓಕೆ, ಬಾಯ್. ಸರಿ, ಈಗ ಪಾರ್ಟಿಗೂ ಮುಂಚೆ ಏನಾದ್ರೂ ಆಕ್ಟಿವಿಟಿ ಮಾಡೋಣ. ಹಾ, ಎಲ್ರು ಸೇರಿ ಫ್ಯಾಷನ್ ಶೋ ಮಾಡೋಣ. ಫ್ಯಾಷನ್ ಶೋನಾ? ಹಾ, ಇದೇ ಬಟ್ಟೆಲಿ ನಮ್ಮ 3 ಕಡೆ ಬಂದ್ರೆ ಬೀದಿ ನಾಯಿಗಳು ಅಟ್ಟ ಆಡ್ಸೋಕ್ ಕಸ್ತವೆ. ನಾವು ಪ್ಲೀಸ್ ವೆಲ್ಕಮ್ ಐಶ್ವರ್ಯ. ನಮ್ಮ ಹಳ್ಳಿ ಹೆಣ್ಮಕ್ಳೇ ಸರಿ ಕಣಪ್ಪ, ನೋಡಕ್ಕೆ 2 ಕಣ್ಣು ಸಾಲದು. ನಾವು ಸೌಂದರ್ಯ. Now please welcome Giri. Giri, Giri, Giri.
ದೇವತೆ ಕಣ್ಣಕ್ಕೆ ಕಾಣ್ತಾಳೆ ನಮ್ಮ ತಾಯಿ. ಗಿರಿ ಏನೇ ಇದು ಅಜ್ಜಿ ತರ? ಫ್ಯಾಷನ್ ಶೋ ಅಂದ್ರೆ ಮಾಡರ್ನ್ ಲುಕ್ ಇರ್ಬೇಕು. ನನಗದೆಲ್ಲ ಗೊತ್ತಿಲ್ಲಪ್ಪ, ನಾನು ಇರೋದೇ ಹೀಗೆ. ಅಮ್ಮ ನೀನಿರೋದ್ ಹಿಂಗೆ, ಬಟ್ ಇಲ್ಲಿ ಹಿಂಗಿರ್ಬೇಡ. ಬನ್ನಿ ಅಲ್ಲ, ಪಾಪ ಸರಿಯಾಗಿರೋರ್ನ ಹಾಳು ಮಾಡ್ತಾರಲ್ಲಪ್ಪ ಇವರು. ಈಗ ನಮ್ ಗಿರಿಜಾ ಅವರು ಮಾಡರ್ನ್ ಲುಕ್ ಅಲ್ಲಿ ಎಂಟರ್ ಆಗ್ತಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಮಾಡರ್ನ್ ಗಿರಿಜಾ. ಗಿರಿ 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 ಗಿರಿ. ವಾವ್, ವಿಡಿಯೋ ರೆಕಾರ್ಡ್ ಮಾಡೋಣ. ಪೋಸ್ ಪೋಸ್. ಐಶು ಅವ್ರ ಹಸ್ಬೆಂಡ್ ಕಳ್ಸಣ್ವಾ? ಹೇ, ಏನ್ ಮಾಡ್ತಿದ್ದೀರಾ ನೀವು? ಕೊಡಿಲಿ. ಅಯ್ಯೋ, ನಮ್ಮ ಯಜಮಾನ್ರಿಗೆ ಕಳ್ಸಿದ್ರಾ? ಅಯ್ಯೋ ಯಾಕೆ ಹೆದರ್ಕೋತ್ಯಾ, ಸುಮ್ನಿರು. ಅಯ್ಯೋ, ಅವ್ರು ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ದೇವ್ರೆ, ನಾನು ಏನಪ್ಪ ಮಾಡ್ಲಿ? ಹಾಯ್ ಗಿರಿ. ರೀ, ನಾನು ಬೇಕು ಅಂತ ಮಾಡಿಲ್ಲ ರೀ. ನಾನು ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇವರೆಲ್ಲ ಒತ್ತಾಯ ಮಾಡಿದ್ರು ಅಂತ. ಓ ಗಿರಿ, ಸ್ವಲ್ಪ ನನ್ನ ಮಾತು ಕೇಳಿಸ್ಕೋ. ಇಲ್ಲ ರೀ, ನಾನು ಈಗಲೇ ಬಂದ್ಬಿಡ್ತೀನಿ. ನಾನು ಇಲ್ಲಿಗೆ ಬಂದಿದ್ದೆ ಮೊದಲನೇ ತಪ್ಪು, ಇವ್ರ ಜೊತೆ ಎಲ್ಲ ಇರೋದೇ ಎರಡನೇ ತಪ್ಪು. ರೀ, ನಾನು ಯಾವತ್ತೂ ಈ ಥರ ಎಲ್ಲ ಬಟ್ಟೆ ಹಾಕೊಂಡವಳೆ ಅಲ್ಲ. ನಾನು ಈಗಲೇ ಮನೆಗೆ ಬಂದ್ಬಿಡ್ತೀನಿ. ನಂಗೆ ನೀವೇ ಪ್ರಪಂಚ, ನೀವೇ ಎಲ್ಲ. ರಿಲ್ಯಾಕ್ಸ್ ಬೇಬಿ. ಬರೀ ನಾನೀಗ ವಿಡಿಯೋ ಕಾಲ್ ಮಾಡಿದ್ದೆ ಗೊತ್ತಾ? ಈ ತರ ಡ್ರೆಸ್ ಅಲ್ಲಿ ನಾನು ಇನ್ನು ಯಾವತ್ತೂ ನೋಡಿರ್ಲಿಲ್ವಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ಕಾಂಪ್ಲಿಮೆಂಟ್ ಕೊಡೋಣ ಅಂತಾನೆ ವಿಡಿಯೋ ಕಾಲ್ ಮಾಡಿದ್ದು. ಗಿರಿ, ದಂತದ ಗೊಂಬೆ ತರ ಇದ್ದವಳು ಐವರಿ ಡಾಲ್ ಆಗ್ಬಿಟ್ಟಿದ್ಯಾ. ಶಿವಕೃಪಾ ಲೇಡಿ ಆಗಿದ್ದವಳು ಫಾರಿನ್ ಲೇಡಿ ತರ ಕಾಣಿಸ್ತಾ ಇದ್ಯಾ. ಇದ್ರ ತಪ್ಪೇನಿದೆ ಗಿರಿ? ನೀನೇನು ಅಂತ ನಾನು ಚೆನ್ನಾಗಿ ಗೊತ್ತು. ಹಾಗಿದ್ಮೇಲೆ ಭಯ ಯಾಕೆ? ಗಿರಿ, ನಿನಗೊಂದು ಹೇಳ, ಹೇಳಿ. ನೀನೆಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂದ್ರೆ ಈಗಿಂದೀಗಲೇ ಅಲ್ಲಿಗೆ ಓಡ್ ಬರ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು, ನೀನ್ ಹೋಗಿರೋದು ನಿನ್ನ ಫ್ರೆಂಡ್ಸ್ ಜೊತೆ. ಅದಕ್ಕೆ ನಿನ್ನ ಪ್ರೀತಿಗೆ ಸೋತು ಅಂದಕ್ಕೆ ಮರುಳಾಗಿ ನಾನು ಇಲ್ಲೇ ಉಳ್ಕೊಳ್ತಾ ಇದ್ದೀನಿ. ಆದ್ರೆ ಒಂದಂತೂ ನಿಜ ಗಿರಿ, ಐ ಲವ್ ಯು ಸೋ ಮಚ್. ರೀ, ಎಲ್ರು ಇದ್ದಾರೆ. ನೋ 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 ನೋ, ಎಲ್ರು ಇದ್ದಾರೆ ಅಂತ ಎಲ್ರಿಗೂ ಐ ಲವ್ ಯು ಹೇಳಕ್ಕಾಗತ್ತಾ? ನನಗೆ ನೀನು, ನಿನಗೆ ನಾನು, ಈ ಡ್ರೆಸ್ ಅಲ್ಲಿ ಚಂದ ನೀನು, ಇನ್ನೊಂದೆರಡು ಫೋಟೋ ಕಳಿಸ್ತೀಯ? ಸರಿ ಆಯ್ತು, ಈಗಲೇ ಕಳಿಸ್ತೀನಿ. ಫೋನ್ ಇಡಿ. ಓಕೆ ಓಕೆ, ಎಂಜಾಯ್, ಬಾಯ್. ಕಳ್ಸಮ್ಮ, ಸೆಲ್ಫಿ ಕಳ್ಸು. ಕೊಡು, ನಾನೇ ತೆಗೆದು ಕಳಿಸ್ತೀನಿ. ಹಲೋ ಮೇಡಮ್, ಅದನ್ನ ತರಿಸಿರೋದು ತಿನ್ನಕ್ಕೆ, ನೋಡಕ್ಕಲ್ಲ. ಏನೇ ಇದು, ಹುಷಾರಿಲ್ಲದೆ ಇರೋರಂಗೆ ಬ್ರೆಡ್ ತಿನ್ಕೊಂಡು. ನಮ್ಮ ಮನೇಲೂ ದೋಸೆ ಮೇಲೆ ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡ್ತೀವಿ. ಅದು ಇದೇ ಥರ ಇರುತ್ತೆ. ಸುಮ್ಮನೆ ಇದಕ್ಕೆ 500-600 ರೂಪಾಯಿ ಕೊಡ್ಬೇಕಾ? ದುಡ್ಡು ವೇಸ್ಟ್ ಅಲ್ವಾ? ಅಮ್ಮ, ನೀನು ಅಡ್ಗುಲಜ್ಜಿ ಜೀವನ ನಮ್ಗಂತೂ ಬೇಡ. ನಾನಂತೂ ನನ್ನ ಹೆಸರು ತಕ್ಕಂಗೆ ಬದುಕಬೇಕು ಅನ್ಕೊಂಡೋಳು. ಅದನ್ನ ಹುಡ್ಕೊಂಡೆ ಇಲ್ಲಿಗೆ ಬಂದಿದ್ದು. ಈ ಮಕ್ಳು ಮರಿ ಎಲ್ಲ ಮಾಡ್ಕೊಳ್ಳೋಕೆ ನನ್ಗಾಗೋದಿಲ್ಲ. ಯಾರೇನ್ ಬೇಕಾದ್ರೂ ಅನ್ಕೊಳ್ಳಿ, ನಾನಂತೂ ಸುಮ್ಮನೆ ಇರ್ತೀನಿ. ಈ ಡಬ್ಬ ನನ್ನ ಮಗ ಮ್ಯಾನೇಜರು, ರಜಾ ಹಾಕಿದ್ರು ಬಿಡ್ತಿಲ್ಲ. ಒಳ್ಳೆ ಟಾರ್ಚರ್ ಒಂದು. ಲೈಫಲ್ಲಿ ಐಶ್ವರ್ಯ ಬೇಕು ಅಂದ್ರೆ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಹಾ ಅಲ್ಲ ಗಿರಿ, ನಿನ್ನ ಹೆಸರು ಗಿರಿಜಾ ಅಲ್ವಾ? ನಿನ್ನ ಲೈಫಲ್ಲಿ ಏನು ಸಿಕ್ಕಿದೆ? ಗಿರಿಜಾ ಅಂತ ಪಾರ್ವತಿ ಹೆಸರಿಟ್ಕೊಂಡಿರೋ ನನಗೆ ಪರಮೇಶ್ವರನ್ ಅಂತ ಗಂಡನೇ ಸಿಕ್ಕಿದ್ದಾನೆ. 2 ಮುದ್ದಾದ ಮಕ್ಕಳು ಸಿಕ್ಕಿದ್ದಾರೆ. ಕೈಲಾಸದಂತ ಮನೆ ಸಿಕ್ಕಿದೆ. ಇನ್ನೇನು ಬೇಕು?
ಇಲ್ಲಿಗ್ 3 ದಿನ ಬರೋದಕ್ಕೆ ಗಂಡನ್ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ಯಲ್ಲ, ಅದೇನ ಕೈಲಾಸ? ನೋಡೆ, ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇರ್ಬೇಕು, ಅದೇ ಇಲ್ದೆ ಹೇಗೆ ಬದುಕ್ತೀಯಾ? ನಾನು ಸ್ವಾತಂತ್ರ್ಯ ಕಳ್ಕೊಂಡಿದ್ದೀನಿ ಅಂತ ಯಾರು ಹೇಳಿದ್ದು? ನೋಡು, ಗಾಳಿಪಟದ ಸೂತ್ರ ಇಟ್ಕೊಂಡು ಹೇಗ್ ಬೇಕಾದ್ರೂ ಆಡಿಸ್ತೀನಿ ಅಂತ ಅನ್ಕೊಳ್ಳೋದು ಅಹಂಕಾರ. ಆದ್ರೆ ಗಾಳಿಪಟನೇ ಎಲ್ಲಿಗೆ ಬೇಕಾದ್ರೂ ಹಾರೋ ಶಕ್ತಿ ಇರುವಾಗ ತನ್ನ ಯಜಮಾನನ ಕಣ್ಣಳ್ತಿನಲ್ಲೇ ಇರ್ತೀನಿ ಅಂತ ಅನ್ಕೊಳ್ಳುತ್ತಲ್ಲ, ಅದು ಸಂಸ್ಕಾರ. ನಾನು ಸಂಸ್ಕಾರದಲ್ಲಿದ್ದೀನಿ ಹೊರತು ಬಂಧನದಲ್ಲಲ್ಲ. ಅಮ್ಮ ತಾಯಿ, ಪಾರ್ಟಿ ಮೂಡಲ್ಲಿದ್ದೀವಿ ಕಣೆ, ನನಗೆ ಮೊಳೆ ಹೊಡಿಬೇಡ ಪ್ಲೀಸ್ ಕಣೆ. ಲೆಟ್ಸ್ ಎಂಜಾಯ್ ದ ಪಾರ್ಟಿ. ಶುರು ಮಾಡಿ. ಯಾಕೆ ನಾನು ಇದನ್ನೆಲ್ಲ ತಗೊಳ್ಳಲ್ಲ. ಅಮ್ಮ, ನಾವು ತಗೊಳಲ್ಲ. ಅದ್ರಲ್ಲೂ ನೀನಿರುವಾಗ್ಲಂತೂ ಚಾನ್ಸೇ ಇಲ್ಲ. ಇದು ಸಾಫ್ಟ್ ಡ್ರಿಂಕ್, ಕುಡಿ, ಚೆನ್ನಾಗೇ ಇರುತ್ತೆ. ಒನ್ಸ್ ಅಗೇನ್ ಚಿಯರ್ಸ್. ಸ್ವಲ್ಪ ಅದು ತಿನ್ನೆ. ಚೆನ್ನಾಗಿದ್ಯಾ? ಅಲ್ಲಿ ನನ್ನನ್ನೇ ಕೆಕ್ಕರ್ಸ್ಕೊಂಡು ನೋಡ್ತಾ ಇರೋದು ನೋಡು. ನಿನ್ನ ಈ ತರ ಡ್ರೆಸ್ಸಲ್ಲಿ ನೋಡ್ಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇತ್ತು. ಆದ್ರೆ ಏನ್ ಮಾಡೋದು, ಜೇಬಲ್ಲಿ ಬಡ್ಜೆಟ್ ಇರಲಿಲ್ಲ, ಮನ್ಸಲ್ಲಿ ಭಯ ಇತ್ತು, ಅಕ್ಕಪಕ್ಕದವರು ಏನ್ ಮಾತಾಡ್ಕೋತಾರೋ ಅಂತ. ಇರ್ಲಿ ಬಿಡು, ಈ ಡ್ರೆಸ್ಸಲ್ಲಿ ನಿನ್ನ ನೋಡಿದ್ನಲ್ಲ, ಖುಷಿ ಆಯ್ತು. ಅಯ್ಯೋ, ಎಷ್ಟೊತ್ತು ಅಂತ ಬರೀ ಫೋಟೋ ಜೊತೆನೇ ಮಾತಾಡೋದು. ಡೈರೆಕ್ಟಾಗೆ ಕಾಲ್ ಮಾಡ್ತೀನಿ. ಹಲೋ ರೀ. ಏನಾಯ್ತು ವಾಯ್ಸ್ಗೆ? ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಅದು ರಾತ್ರಿ ಆಚೆಯಿಂದ ಊಟ ತರಿಸಿದ್ರು, ಅದನ್ನ ತಿಂದ್ಮೇಲಿಂದ ಯಾಕೋ ಜ್ವರ ಬಂದಂಗೆ ಆಗ್ಬಿಟ್ಟಿದೆ ರೀ. ಹೊರಡ್ಬೇಕಾದ್ರೇನೆ ಗಿಣಿಗೆ ಹೇಳ್ದಂಗೆ ಹೇಳಿದೆ, ನಿನ್ನ ಆರೋಗ್ಯ ನೋಡ್ಕೋ ಅಂತ. ನನ್ನ ಮಾತೇ ಕೇಳಲ್ಲ ಅಂತೀಯ ನೀನು. ಸರಿ ಇರು, ನಾನೇ ಬಂದು ನೋಡ್ಕೊಳ್ತೀನಿ. ಅಯ್ಯೋ ರೀ, ಅಯ್ಯೋ, ಯಾಕೆ ಎಷ್ಟೊಂದು ಗಾಬರಿ ಆಗ್ತೀಯ? ಏನು ಇಷ್ಟೊಂದು ಸುಡ್ತಾ ಇದೆ? ಬೇಡ ಅಂದ್ರು ಯಾಕ್ರಿ ಬರಕ್ ಹೋದ್ರಿ? ಏನ್ ಲೂಸ್ ತರ ಮಾತಾಡ್ತೀಯ? ನಿಂಗೆ ಜ್ವರ ಅಂತ ಗೊತ್ತಾದ್ಮೇಲೂ ಮನೇಲಿ ಕೂತ್ಕೊಳಕ್ಕಾಗುತ್ತಾ ನಾನು? ಏನಾಗ್ತಾ ಇದೆ? ಮೆತ್ತಿಗೆ 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 ಮೆತ್ತಿಗೆ. ಅಯ್ಯೋ ನೋಡು, ವಾಂತಿ ಬೇರೆ ಮಾಡ್ತಾ ಇದೆಯಾ. ಎಷ್ಟು ಹುಷಾರು ತಪ್ಪಿದ್ಯಾ ನೀನು. ಛೇ, ಮತ್ತೆ ವಾಂತಿ ಬರ್ತಾ ಇದೆಯಾ? ಸೆನ್ಸೇಷನ್ ಕಮ್ಮಿ ಆಯ್ತಾ? ಹಲುಸ್ದ್ಯಾ? ಎಂತಾನ ಬೇಕು? ಇಲ್ಲೇ ಇರ್ತೀನಿ ಆಚೆ. ಅಲ್ಲ ಮೇಡಮ್, ಅವಳು ಅಷ್ಟೊಂದು ಹುಷಾರು ತಪ್ಪಿದ್ದಾಳೆ. ಅಟ್ಲೀಸ್ಟ್ ನಿಮ್ಮಲ್ಲೇ ಯಾರಾದ್ರೂ ಒಬ್ರು ಮುಂಚಿತವಾಗಿ ಕಾಲ್ ಮಾಡಬಾರ್ದಾಗಿತ್ತ? ಶಿವ ಅವರೇ,
ನೆನ್ನೆ ನೈಟ್ ತಿಂದಿದ್ದು ಅವಳಿಗೆ ಡೈಜೆಸ್ಟ್ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ವಾಮಿಟ್ ಮಾಡ್ಕೊಂಡಿದ್ದಾಳೆ. ಇಷ್ಟಕ್ಕೆಲ್ಲ ತಲೆ ಕೆಚ್ಕೊಂಡು ನೀವ್ಯಾಕೆ ಬರೋ ತೊಂದರೆ ತಗೊಂಡ್ರಿ? ತೊಂದ್ರೆನಾ? ನಿಮ್ಮ ಮನೇಲಿ ಇರೋಕ್ಕಾಗ್ತಿಲ್ಲ ಅಂತ ಗಿರಿ ಹೇಳಿದಿದ್ರೆ ಇಷ್ಟೊತ್ತಿಗೆ ನಮ್ಮ ಮನೆ ಒಡೆದು ಹೋಗಿರೋದು. ನನ್ನ ಕೈಲಿ ಮಕ್ಕಳನ್ನ ಹೆರಕ್ಕಾಗಲ್ಲ ಅಂತ ಅವಳು ಹೇಳಿದಿದ್ರೆ ನಂಗೆ ಮಕ್ಕಳೇ ಆಗ್ತಾ ಇರಲಿಲ್ಲ. ನೀವು ತರೋ ಸಂಬಳ ಸಾಕಾಗ್ತಿಲ್ಲ, ಮನೆ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ ಅವಳು ಹಠ ಹಿಡ್ದಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಲಂಚ್ ಕೋರ್ ಆಗಬೇಕಾಗಿತ್ತು, ಬಕೆಟ್ ಹಿಡಿಬೇಕಾಗಿತ್ತು. ಆದರೆ ಅದು ಯಾವುದೂ ಆಗಲಿಲ್ಲ, ಆಗಕ್ಕೆ ಬಿಡಲಿಲ್ಲ ನನ್ನ ಹೆಂಡತಿ ಗಿರಿ. ನಾನು ದುಡಿಯೋದು ₹1 ಆದರೂ ಅವಳ ಪಾಲಿಗೆ ನಾನೇ ಶ್ರೀಮಂತ. ಅಂಥವನ್ನ ಪಡೆದಿರೋ ನಾನು ಪುಣ್ಯವಂತ. ಅಂಥದ್ರಲ್ಲಿ ಅವಳಿಗೆ ಸೇವೆ ಮಾಡೋದನ್ನೇ ತೊಂದರೆ ಅಂತ ಅನ್ಕೊಂಡ್ಬಿಟ್ರೆ ಭಗವಂತ ಇರಲಿ, ನಾನೇ ಮೆಚ್ಚಲ್ಲ. ಹಲೋ ಸರ್. ಸರ್ ಅಲ್ಲ ಸರ್, ದಯವಿಟ್ಟು ನನ್ನ ಮಾತು ಸ್ವಲ್ಪ ಕೇಳಿ ಸರ್. ರಜಾ ಹಾಕ್ಬಿಡ್ತಾನೆ ನಾನು ಬಂದಿರೋದು, ಯಾಕೆ ಸರ್ ತೊಂದರೆ ಕೊಡ್ತೀರಾ? ಸರ್ ಒಂದು ಮಾತು ಹೇಳ್ತೀನಿ ಕೇಳಿ, ನೀವು ಬೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ. ನನಗೆ ಆಫೀಸ್ ಎಷ್ಟು ಮುಖ್ಯನೋ ನನ್ನ ಹೆಂಡತಿ, ನನ್ನ ಸಂಸಾರ ಅದಕ್ಕಿಂತಲೂ ಮುಖ್ಯ. ನೋಡಿ ಸರ್, ನಿಮ್ಗೆ ಅಷ್ಟೊಂದು ತೊಂದರೆ ಆದರೆ ದಯವಿಟ್ಟು ನನ್ನ ಕೆಲಸದಿಂದ ತೆಗೆದುಬಿಡಿ ಸರ್. ಆದರೆ ಈ ಕ್ಷಣ ನನ್ನ ಹೆಂಡತಿನ ಬಿಟ್ಟು ಬರೋಕ್ಕಾಗಲ್ಲ ಸರ್. ಐ ಆಮ್ ವೆರಿ ಸಾರಿ. ಹೇಯ್, ನಾನ್ಸೆನ್ಸ್. ಎಲ್ಲರೂ ಮುಂದೆ ಜೋರ ಕೆಮ್ತಿದ್ಯಲ್ಲ, ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಅಷ್ಟೊಂದು ಕೆಮ್ಮು ಅಂದ್ರೆ ಹೋಗಿ ಬಾತ್ರೂಮಲ್ಲಿ ಕೆಮ್ಮೋಗು, ದೂರ ಹೋಗ್ಬಿಟ್ಟು ಕೆಮ್ಮು. ಸಮಾಧಾನ ಇದೆಯಾ? ಪರವಾಗಿಲ್ಲ. ಫಸ್ಟ್ ಏನಾದ್ರು ತಿನ್ನು. ನಂಗೇನು ಬೇಡ. ಇನ್ನೂ ಹೊಟ್ಟೆ ತೊಳಸುತ್ತೆ ಅಷ್ಟೇ. ಅಟ್ಲೀಸ್ಟ್ ಜ್ಯೂಸ್ ಕುಡಿ. ಮೇಡಮ್ ಅವರೇ, ಲೈಮ್ ಜ್ಯೂಸ್ ಏನೋ ಸಿಗ್ಬೋದು? ಲಕ್ಕಿ, ಬಾ. ಸ್ವಲ್ಪ ಶಿವು ಸರ್, ನಿಮ್ಮ ಹೆಂಡತಿ ನೀವು ಯಾವಾಗಲೂ ಹೀಗೆ ನೋಡ್ಕೋತೀರಾ? ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ, ಆದರೆ ನನ್ನ ಕೆಪಾಸಿಟಿ ಇಷ್ಟೇ. ಒಟ್ಟಿನಲ್ಲಿ ನಾನಿರೋವರೆಗೂ ಅವಳನ್ನ ಮಗು ಥರ ನೋಡ್ಕೊಳ್ತೀನಿ. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಇಷ್ಟು ಚೆನ್ನಾಗಿರುತ್ತಾ? ನಾನು ಕೂಡ ಮದುವೆಯಾಗಿ ಇಷ್ಟು ವರ್ಷ ಆಗಿದೆ, ಆದರೆ ಒಂದು ದಿನಕ್ಕೂ ಇದನ್ನೆಲ್ಲ ನಾನು ಅನುಭವಿಸ್ಲೇ ಇಲ್ಲ. ಕೆಲಸ ಅಂತ ನಾನು ನನ್ನ ಸಂಸಾರದ ಸುಖನೇ ಅನುಭವಿಸ್ಲಿಲ್ಲ. ಎಲ್ಲ ಗಂಡಸರು ತುಂಬ ಡಾಮಿನೇಟಿಂಗ್, ಹೆಂಡತಿಗೆ ಬೆಲೆ ಕೊಡಲ್ಲ ಅಂತ ತಪ್ಪು ತಿಳ್ಕೊಂಡಿದ್ದೆ. ಆದರೆ ನೀವು ನಿಮ್ಮ ಹೆಂಡತಿಗೆ ಸೇವೆ ಮಾಡೋದನ್ನು ನೋಡಿ ನನಗೂ ಒಬ್ಬ ಜೊತೆಗಾರ ಬೇಕು ಅನ್ನಿಸ್ತಿದೆ. ಯಾರೇ ಆಗಲಿ ಮದುವೆ ಆದ ತಕ್ಷಣ ಹೊಂದಾಣಿಕೆ ಆಗೋದಿಲ್ಲ. ಅವರು ಅವ್ರ ತನನ ಬಿಟ್ಟು ಬರ್ತಾರೆ, ನಾವು ನಮ್ಮ ತನನ ಬಿಟ್ಕೊಡ್ಬೇಕು. ಆ ತ್ಯಾಗದಿಂದ ಶುರುವಾಗೋದೇ ಪ್ರೀತಿ. ಅವರನ್ನು ನಾವು ವಹಿಸ್ಕೋಬೇಕು, ನಮ್ಮನ್ನು ಅವ್ರು ವಹಿಸ್ಕೋಬೇಕು. ಗಂಡ ಹೆಂಡತಿ ಮಧ್ಯೆ ಪರಸ್ಪರ ಕೊಡೋದು ತಗೊಳ್ಳೋದು ಇರಬೇಕು. ನೆಮ್ಮದಿ ಅನ್ನೋ ದಡ ಸೇರಬೇಕು ಅಂದರೆ ಗಂಡ ಹೆಂಡತಿ ಇಬ್ಬರು ಸಂಸಾರದ ನದಿಯಲ್ಲಿ ಅಹಮನ್ನು ಸುಳಿಗೆ ಸಿಕ್ಕಾಕೋಬಾರ್ದು. ಛೇ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ. ನನ್ನ ಈಗೋಯಿಂದ ನನ್ನ ಗಂಡನಿಂದನೇ ದೂರ ಇದ್ಬಿಟ್ಟೆ. ನಾನು ಅಷ್ಟೇ ಸರ್, ನಾನು ಈಗೋ ಅನ್ನೋದನ್ನು ಬಿಡಬೇಕು. ನನಗೆ ನಿಮ್ಮನ್ನು ನೋಡಿ ಖುಷಿ ಪಡಬೇಕು, ಅಥವಾ ನಿಮ್ಮೊಳಗೊಬ್ಬ ಮಹಾನ್ ವ್ಯಕ್ತಿದೇನಂತ ಹೆಮ್ಮೆ ಪಡಬೇಕು, ಅಥವಾ ನಾನು ಹೀಗಾಗಿಲ್ವಲ್ಲ ಅಂತ ದುಃಖ ಪಡಬೇಕು, ಗೊತ್ತಾಗ್ತಿಲ್ಲ ಸರ್. ನನ್ನ ಹೆಂಡತಿ ನನ್ನನ್ನು ಮದುವೆ ಆಗಿದ್ದಾಳೆ, ನನ್ನ ಮನೆ ನೋಡ್ಕೋತಾಳೆ, ನನ್ನ ಮಗುನ ಹೆತ್ಕೊಡ್ತಾಳೆ, ಇಷ್ಟೇ ಸರ್ ನನ್ನ ತಲೆಯಲ್ಲಿತ್ತು. ಆದರೆ ಅವಳು ನನ್ನನ್ನೇ ನಂಬ್ಕೊಂಡ್ಬಂದಿದ್ದಾಳೆ. ನಾನು ಅವಳಿಗೋಸ್ಕರ ಏನೆಲ್ಲ ಮಾಡಬೇಕು ಅನ್ನೋ ಒಂದು ಅರಿವೇ ಇರಲಿಲ್ಲ ಸರ್. ಥ್ಯಾಂಕ್ ಯು ಸರ್, ನೀವು ನನ್ನ ಕಣ್ ತೆರೆಸ್ಬಿಟ್ರಿ.
ಸೌಂದರ್ಯ ಐ ಆಮ್ ವೆರಿ ಸಾರಿ, ತಪ್ಪಾಗೋಯ್ತು. ತುಂಬ ಕೆಮ್ತಾ ಇದೆಯಲ್ಲ, ಬಾ ಹಾಸ್ಪಿಟ್ಲಿಗೆ ಹೋಗೋಣ ಬಾ. ರೀ ಐ ಆಮ್ ರಿಯಲಿ ಸಾರಿ. ನಾನು ದಯವಿಟ್ಟು ಕ್ಷಮಿಸ್ಬಿಡಿ. ನೀವು ಆಸೆ ಪಟ್ಟಂಗೆ ನಾನು ಮಗು ಎತ್ಕೊಳ್ಳೋಕ್ಕೆ ಒಪ್ಪಲಿಲ್ಲ. ಐ ಆಮ್ ರಿಯಲಿ ಸಾರಿ. ನನಗೀಗ ಅರ್ಥ ಆಗ್ತದೆ ಸಂಸಾರ ಅಂದರೆ ಏನು, ಹೇಗಿರಬೇಕು ಅಂತ. ಇನ್ಮೇಲೆ ನೀವೇ ನನ್ನ ಜಗತ್ತು. ನಾನು ಮೊದಲು ನನ್ನ ಗಂಡನ ಹತ್ರ ಸಾರಿ ಕೇಳಬೇಕು. ರಾಣಿ ಹಾಗೆ ನೋಡ್ಕೋತೀನಿ ಅಂದಿದ್ರು ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡು ಇಂಡಿಪೆಂಡೆಂಟ್ ಆಗ್ತೀನಿ ಅಂದೆ. ಆದರೆ ಅವ್ರ ಮರ ನಾನು ಬಳ್ಳಿ ಥರ ಹಪ್ಕೋಬೇಕು ಅನ್ನೋ ಥಾಟೇ ನನಗೆ ಬರಲಿಲ್ಲ. ಇಂಡಿಪೆಂಡೆಂಟ್ ಆಗಿ ನಿಂತರೆ ಕೊನೆಗಾಲದಲ್ಲಿ ಒಂಟಿಯಾಗಿ ಉಳಿದು ಬಿಡ್ತೀವಿ. ಹೆಣ್ಣಿಗೆ ಗಂಡಿನ ಆಸರೆ, ಗಂಡಿಗೆ ಹೆಣ್ಣಿನ ಆಸರೆ ಬೇಕೇ ಬೇಕು. ಇದೇ ನಿಜವಾದ ರಿಯೂನಿಯನ್. ಇಲ್ಲಿಂದ ನಮ್ಮ 3 ಜನರ ಬದುಕು ಹೊಸ ತಿರುವು ತಗೋತಾ ಇದೆ. ನಾನು ಮದುವೆ ಮಾಡ್ಕೋತೀನಿ, ನಿಮ್ಮ ಹಾಗೆ ಬದುಕ್ತೀನಿ. ನೋಡಿದ್ರ ಮೇಡಮ್ ಅವರೇ, ನಾವೆಷ್ಟೇ ಮುಂದುವರೆದಿದ್ದೀವಿ ಅಂದರೂ ನಮ್ಮ ಬೇರು ನಮ್ಮ ಹಿರಿಯರು ಮಾಡಿರೋ ಸಂಸ್ಕಾರದಾಗೆ ಐತೆ. ನೀವೆಲ್ಲ ಬದಲಾಯ್ತೀನಿ ಅಂದ್ರಲ್ವಾ, ಅಷ್ಟು ಸಾಕು ಬಿಡಿ. ಆ ದೇವ್ರು ನಿಮ್ಗೆಲ್ರಿಗೂ ಒಳ್ಳೇದು ಮಾಡ್ತಾನೆ.